ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನಿವತ್ತು ರೇಷನ್ ಅಕ್ಕಿನ ಬಳಸ್ಕೊಂಡು ಸಾಫ್ಟಾಗಿರೋ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೀಗ ತೋರಿಸಿರೋವಂಥ ಕಪ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು 2 ಕಪ್ಪಷ್ಟು ರೇಷನ್ ಅಕ್ಕಿನ ಹಾಕಿದ್ದೀನಿ. ಇದೇ ಕಪ್ ಮೆಷರ್ಮೆಂಟಲ್ಲಿ ನಾನು ಬೇರೆ ಇಂಗ್ರೀಡಿಯೆಂಟ್ಸು ಸಹ ಹಾಕೋದು. ಇಲ್ಲಿ 2 ಕಪ್ ಅಕ್ಕಿಗೆ 1 ಕಪ್ ಅಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ನಾನು. ಉದ್ದಿನ ಬೇಳೆ ಎಲ್ಲ ಅಕ್ಕಿನ ಒಂದು 7 ರಿಂದ 8 ಸಲ ತೊಳೆದು ನೆನೆ ಹಾಕಿದ್ದೀನಿ. ಉದ್ದಿನ ಕಾಳನ್ನು ಸಹ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೀನಿ. ಮತ್ತು ಇದಕ್ಕೇನೆ ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ ಅಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿರೋದು. ಈ ಗಟ್ಟಿ ಅವಲಕ್ಕಿನೂ ಸಹ ನಾವು 2-3 ಸಲ ತೊಳಿಬೇಕು. ತೊಳೆದು ಅದನ್ನು ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೀನಲ್ಲ ಅದೇ ಪಾತ್ರೆಗೆ ಹಾಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸಹ ಹಾಕೊತಾ ಇದ್ದೀನಿ. ಅದಕ್ಕೇನೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಎಲ್ಲನೂ ನೆನೆಸಿಟ್ಕೊತಾ ಇದ್ದೀನಿ. ಒಂದು 7 ರಿಂದ 8 ಗಂಟೆಗಳ ಕಾಲ ನೆನೆಸಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಫಸ್ಟು ಉದ್ದಿನ ಕಾಳನ್ನು ಮಿಕ್ಸಿ ಮಾಡಲಿಕ್ಕೆ ಹಾಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಉದ್ದಿನ ಕಾಳನ್ನ ಹಾಕಿ ರುಬ್ಬಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ದಪ್ಪಗೆ ರುಬ್ಕೊಬೇಕು, ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬೇಡಿ. ಈಗ ಮಿಕ್ಕಿರೋಂಥ ಉದ್ದಿನ ಕಾಳು ಸಹ ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಅಕ್ಕಿ, ಅವಲಕ್ಕಿ, ಮೆಂತ್ಯ ಹಾಕಿದ್ನಲ್ಲ ಅದನ್ನು ಸಹ ಅದ್ರ ಜೊತೆನೇ ರುಬ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ. ನೋಡಿ, ಇದು ಸಹ ಅದೇ ಕನ್ಸಿಸ್ಟೆನ್ಸಿಗೆ ಬರಬೇಕು. ಎಲ್ಲವನ್ನು ಒಟ್ಟಿಗೆ ಹಾಕಿ ಇನ್ನು ಉಳಿದಿರೋದನ್ನು ಸಹ ಅದೇ ಥರ ರುಬ್ಕೊತಾ ಇದ್ದೀನಿ. ಈಗ ರುಬ್ಕೊಂಡಾಗಿದೆ. ಈಗ ಉದ್ದಿನ ಕಾಳಿನ ರುಬ್ಬಿದ್ವಲ್ಲ ಅದು ಹಾಗೆ ಅಕ್ಕಿ ಹಿಟ್ಟನ್ನು ಸಹ ಒಟ್ಟಿಗೆ ಕೈಯಿಂದ ನಾವು ಮಿಕ್ಸ್ ಮಾಡಬೇಕು. ಕೈಯಿಂದ ಮಾಡೋದ್ರಿಂದ ಏನಾಗುತ್ತೆ, ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ಕೈ ಬಳಸೆ ಮಾಡಿ. ಈಗ ಇದನ್ನು ಓವರ್ ನೈಟು ಬಿಟ್ಟಿದ್ದೀನಿ. ಈಗ ನೋಡ್ಬೋದು, ಬೆಳಗ್ಗೆ ಎದ್ದಾಗ ನೋಡಿದಾಗ ಇದು ಇಷ್ಟು ಚೆನ್ನಾಗಿ ಉಪ್ಪು ಬಂದಿದೆ. ಇಲ್ಲಿ ನಾನು ಯಾವುದೇ ರೀತಿ ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಹಾಕಿಲ್ಲ. 3 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು. ರುಬ್ಬೇಕಾದ್ರೆ ಉಪ್ಪು ಹಾಕಿಲ್ಲ. ಹಾಗಾಗಿ ಈಗ ಬೆಳಗ್ಗೆ ನಾವು ಇಡ್ಲಿ ಮಾಡೋ ಸಮಯದಲ್ಲಿ ಮಾತ್ರನೇ ಉಪ್ಪು ಹಾಕಿರೋದು ನಾನು. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಇರಬೇಕು ಇಡ್ಲಿ ಮಾಡಲಿಕ್ಕೆ ಹಿಟ್ಟು. ನೋಡಿದ್ರಲ್ಲ, ಈಗ ಇಡ್ಲಿ ಮಾಡೋಣ. ಇಡ್ಲಿ ಮಾಡಲಿಕ್ಕೆ ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಆ ಪ್ಲೇಟ್ಸಿಗೆ ಏನಿದೆ ಅದಕ್ಕೆ ಎಣ್ಣೆ ಸವರಬೇಕಾಗುತ್ತೆ ಸ್ವಲ್ಪ. ಕ್ಲೀನಾಗಿ ಎಲ್ಲ ಕಡೆ ಸವರ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ರೀತಿ ಸೋಡಾ ಆಗಲಿ ಸಬ್ಬಕ್ಕಿ ಆಗಲಿ ಉಪಯೋಗಿಸಿಲ್ಲ. ಈಗ ಆ ಇಡ್ಲಿ ಪ್ಲೇಟಿಗೆ ನಾವು ಮಾಡಿರುವ ಇಡ್ಲಿ ಬ್ಯಾಟರನ್ನು ಹಾಕಬೇಕು. ಅರ್ಧ ಸೌಟ್ ಹಾಕಿದರೆ ಸಾಕು. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ, ತುಂಬ ಸಾಫ್ಟಾಗಿ.
ಇಲ್ಲಿ ಮುಂಚೆನೇ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಈಗ ಇದನ್ನು ಮುಚ್ಚಿ 15ರಿಂದ 20 ನಿಮಿಷ ಇಡ್ಲಿನ ಬೇಯಿಸಿ. ಈಗ ನೋಡಿ ಇಡ್ಲಿ ಬೆಂದಿದೆ. ತೆಗೆದು ಇದನ್ನು ಒಂದು 2 ನಿಮಿಷ ಆಚೆ ಆರೋದಕ್ಕೆ ಇಡಬೇಕಾಗುತ್ತೆ. ತೆಗೆದಿದ ತಕ್ಷಣವೇ ಇಡ್ಲಿ ತೆಗೆಯೋದಕ್ಕೆ ಹೋಗಬೇಡಿ. ಈಗ ಒಂದು ಬೌಲಲ್ಲಿ ಒಂದು ತಣ್ಣೀರು ಇಟ್ಕೊಳ್ಳಿ. ತಣ್ಣೀರಿಗೆ ಒಂದು ಸ್ಪೂನ್ನ ಹಾಕಿ ಅದರಿಂದ ಈ ಇಡ್ಲಿಗಳನ್ನ ತಕ್ಕೊಬೇಕು. ಇಲ್ಲಾಂದರೆ ಈಸಿಯಾಗಿ ಬರೋದಿಲ್ಲ ಇಡ್ಲಿಗಳು. ಇಲ್ಲಿ ನಾನು ಇಡ್ಲಿ ಜೊತೆ ಕಾಯಿ ಚಟ್ನಿ ಮಾಡಿರೋದು, ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ಹತ್ತಿ ಥರ ಬಂದಿದೆ ಇಡ್ಲಿ. ಇವಾಗ ಒಂದೊಂದು ಮುಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಟೆಕ್ಸ್ಚರ್ ಆಗಿರ್ಬೋದು, ಸಾಫ್ಟ್ನೆಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.